ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ವಿ. ದಟ್ ಮೀನ್ಸ್ ಮೀನಿಂಗ್ ಆಫ್ ಬಿಸ್ನೆಸ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಆ್ಯಂಡ್ ದ ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್. ಸೊ ಇವತ್ತಿನ ಕ್ಲಾಸಲ್ಲಿ ಕ್ಲಾಸಿಫಿಕೇಷನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ದಟ್ ಮೀನ್ಸ್ 2 ಬ್ರ್ಯಾಂಚಸ್ ಆಫ್ ಬಿಸ್ನೆಸ್ ಅಂದ್ಬಿಟ್ಟು ನಿಮಗೆ ಲಾಸ್ಟ್ ಕ್ಲಾಸೆಲ್ಲ ಒಂದು ಚಾರ್ಟನ್ನು ಡಿಸ್ಪ್ಲೇ ಮಾಡಿದ್ವಿ. ಸೊ ಇವತ್ತು ಅದೇ ಚಾರ್ಟನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ, ಫಸ್ಟು ಸ್ಲೈಡಲ್ಲಿ. ಈ ಚಾರ್ಟಲ್ಲಿ ಏನು ಬಿಸ್ನೆಸ್ಸನ್ನು ಯಾವ ರೀತಿ ಕ್ಲಾಸಿಫೈ ಮಾಡಿದ್ದಾರೆ, ಎಷ್ಟು ಆ್ಯಕ್ಟಿವಿಟೀಸ್ ಆಗಿ ಅಂದ್ಬಿಟ್ಟು. ಸೊ ಬಿಸ್ನೆಸ್ಸನ್ನು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ರು, ಅಥವಾ 2 ಬ್ರ್ಯಾಂಚಸ್ ಆಗಿ ಕ್ಲಾಸಿಫೈ ಮಾಡಿ. ಯಾವುದು ಅಂತಂದರೆ, ಸೊ ಫಸ್ಟ್ ಒನ್ ಇಂಡಸ್ಟ್ರಿ, ಸೆಕೆಂಡ್ ಒನ್ ಕಾಮರ್ಸ್ ಅಂದ್ಬಿಟ್ಟು. ಆ್ಯಸ್ ಯು ಆಲ್ರೆಡಿ ನೋ ದಟ್ ದ ಮೀನಿಂಗ್ ಆಫ್ ಬಿಸ್ನೆಸ್. ಏನು ಮೀನಿಂಗ್ ಅಂತಂದರೆ, ಬಿಸ್ನೆಸ್ ರೆಫರ್ಸ್ ಟು ಆನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಬಿಸ್ನೆಸ್ ಅನ್ನೋದು ಎಕನಾಮಿಕ್ ಆ್ಯಕ್ಟಿವಿಟಿ. ಯಾಕೆ ಅಂದರೆ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೆ. ದಟ್ ಮೀನ್ಸ್ ಮನಿನ ಅರ್ನ್ ಮಾಡೋದಕ್ಕೋಸ್ಕರ ನೀವು ಯಾವುದೇ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಿ, ದಟ್ ಈಸ್ ಕಾಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಬಿಸ್ನೆಸ್ಸನ್ನು ಕೂಡ ನಮ್ಮ ಅಮೌಂಟನ್ನು ಅರ್ನ್ ಮಾಡೋದಕ್ಕೋಸ್ಕರ ಪರ್ಫಾರ್ಮ್ ಮಾಡೋದ್ರಿಂದ ಬಿಸ್ನೆಸ್ಸನ್ನು ನಾವೇನಂತ ಕರಿತೀವಿ, ಎಕನಾಮಿಕ್ ಆ್ಯಕ್ಟಿವಿಟಿ. ಇಟ್ ಈಸ್ ಕನ್ಸರ್ನ್ಡ್ ವಿತ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದಿ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್. ಸೊ ಏನು ಕೆಲಸ ಮಾಡುತ್ತೆ ಬಿಸ್ನೆಸ್ ಅಂದರೆ, 2 ಆ್ಯಕ್ಟಿವಿಟೀಸ್. ಒಂದು ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊಡ್ಯೂಸ್ ಮಾಡೋದು ಆ್ಯಂಡ್ ದೆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಸೇಲ್ ಮಾಡ್ತಕ್ಕಂಥದ್ದು. ಸೊ 2 ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡುತ್ತೆ. ಸೊ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಫಸ್ಟ್ ಆ್ಯಕ್ಟಿವಿಟಿ ಏನಂದರೆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ತಕ್ಕಂಥದ್ದು. ಸೆಕೆಂಡ್ ಆ್ಯಕ್ಟಿವಿಟಿ ಏನಂದರೆ ಪ್ರೊಡ್ಯೂಸ್ ಮಾಡಿರೋ ಗೂಡ್ಸನ್ನು ಸೇಲ್ ಮಾಡ್ತಕ್ಕಂಥದ್ದು. ಸೊ 2 ಆ್ಯಕ್ಟಿವಿಟಿನ ಒಂದು ಬಿಸ್ನೆಸ್ಸು ಪರ್ಫಾರ್ಮ್ ಮಾಡುತ್ತೆ ಅಂದಾಗ ಆ 2 ಆ್ಯಕ್ಟಿವಿಟಿನ ನಾವಿಲ್ಲಿ 2 ಬ್ರ್ಯಾಂಚಸ್ ಅಂತ ಕರಿತೀವಿ. ಸೊ ಫಸ್ಟ್ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಕೆಲಸ ಮಾಡೋದು ಯಾವುದಂದರೆ ಇಂಡಸ್ಟ್ರಿ. ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದು ಇಂಡಸ್ಟ್ರಿ. ಪ್ರೊಡ್ಯೂಸ್ ಮಾಡಿರೋ ಗೂಡ್ಸನ್ನು ಸೇಲ್ ಮಾಡ್ತಕ್ಕಂಥದ್ದು ಕಾಮರ್ಸ್. ಸೊ ಇಂಡಸ್ಟ್ರಿ ಏನು ಮಾಡುತ್ತೆ, ದಟ್ ಪ್ರೊಡ್ಯೂಸ್ ದಿ ಗೂಡ್ಸ್. ಕಾಮರ್ಸ್ ಏನು ಮಾಡುತ್ತೆ, ಡಿಸ್ಟ್ರಿಬ್ಯೂಟ್ ದಿ ಗೂಡ್ಸ್ ಅಥವಾ ಸೇಲ್ ದಿ ಗೂಡ್ಸ್ ಅಂತಂದರೆ ಆ 2 ಆ್ಯಕ್ಟಿವಿಟಿನ ಕ್ಲಬ್ಬಾಗಿ ನಾವೇನಂತ ಕರಿತೀವಿ, ಬಿಸ್ನೆಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಅಂದರೆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡಿರೋ ಗೂಡ್ಸನ್ನು ಸೇಲ್ ಮಾಡ್ತಕ್ಕಂಥದ್ದು ಕಾಮರ್ಸ್. ಈ 2 ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡೋದೇ ಬಿಸ್ನೆಸ್ ಅಂತ. ದಟ್ಸ್ ವೈ 2 ಬ್ರ್ಯಾಂಚಸ್ ಆಫ್ ಬಿಸ್ನೆಸ್ ಯಾವುದಂದರೆ ಇಂಡಸ್ಟ್ರಿ ಮತ್ತು ಕಾಮರ್ಸ್. ಇವತ್ತಿನ ಕ್ಲಾಸಲ್ಲಿ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಇಂಡಸ್ಟ್ರಿ ಅಂದ್ರೇನು, ಆ ಇಂಡಸ್ಟ್ರೀಸಲ್ಲಿ ಏನೇನು ಟೈಪ್ಸ್ ಬರುತ್ತೆ ಅಂದ್ಬಿಟ್ಟು. ಸೊ ಇಂಡಸ್ಟ್ರೀಸಲ್ಲಿ ಟೈಪ್ಸ್ ಯಾವುದ್ಯಾವುದು ಅಂದರೆ 3 ಟೈಪ್ಸ್ ಬರುತ್ತೆ ನೋಡಿ. ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ, ಟರ್ಷಿಯರಿ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಈ ಟರ್ಷಿಯರಿ ಇಂಡಸ್ಟ್ರಿನ ನಿಮ್ಗೊಂದು ಸಪ್ರೇಟ್ ಚಾಪ್ಟ್ರಾಗಿ ಓದ್ತೀರ. ಬಿಸ್ನೆಸ್ ಸರ್ವೀಸಸ್ ಅಂತ ಒಂದು ಚಾಪ್ಟರ್ ಇದೆಯಲ್ಲ, ಸೊ ಅಲ್ಲಿ ನೀವು ಅದನ್ನು ಇನ್ ಡೀಟೇಲಾಗಿ ಓದ್ತೀರಾ. ಸೊ ಇಲ್ಲಿ ನೀವು ಜಸ್ಟ್ ಈ 2 ಟೈಪ್ಸನ್ನು ಮಾತ್ರ ತಿಳ್ಕೊಂಡು, ಪ್ರೈಮರಿ ಇಂಡಸ್ಟ್ರಿ ಮತ್ತು ಸೆಕೆಂಡರಿ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಸೊ ಇಂಡಸ್ಟ್ರೀಸಲ್ಲಿ ಟೈಪ್ಸ್, ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ. ಆ್ಯಂಡ್ ಅಗೈನ್ ಪ್ರೈಮರಿ ಇಂಡಸ್ಟ್ರೀಸಲ್ಲಿ ಏನು ಕ್ಲಾಸಿಫಿಕೇಷನ್ ಆಗ್ತದೆ ಅಂದರೆ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಮತ್ತು ಜೆನೆಟಿಕ್ ಇಂಡಸ್ಟ್ರಿ. ಸೊ ಪ್ರೈಮರಿ ಇಂಡಸ್ಟ್ರೀಸಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ, ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಜೆನೆಟಿಕ್ ಇಂಡಸ್ಟ್ರಿ. ಅದೇ ರೀತಿ ಸೆಕೆಂಡರಿ ಇಂಡಸ್ಟ್ರೀಸ್ ಅಂತ ಬಂದಾಗ ಅಗೈನ್ 2 ಟೈಪ್ಸ್ ಬರುತ್ತೆ. ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಅಗೈನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲಿ 4 ಟೈಪ್ಸ್ ಆಫ್ ಇಂಡಸ್ಟ್ರೀಸ್: ಅನಾಲಿಟಿಕಲ್ ಇಂಡಸ್ಟ್ರಿ, ಸಿಂಥೆಟಿಕಲ್ ಇಂಡಸ್ಟ್ರಿ, ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಸೊ ಇದಿಷ್ಟು ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಸೊ ಇವತ್ತಿನ ಕ್ಲಾಸಲ್ಲಿ ಈ ಇಂಡಸ್ಟ್ರಿ ಅಂದ್ರೇನು, ಮತ್ತು ಇಂಡಸ್ಟ್ರಿಯ ಟೈಪ್ಸ್ ಏನು, ಮತ್ತು ಅದನ್ನ ಎಕ್ಸಾಂಪಲ್ಸ್ ಯಾವುದ್ಯಾವುದು, ಸೊ ಅದಷ್ಟನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಆ್ಯಕ್ಟಿವಿಟಿ ಏನಿದೆ, ಇನ್ನೊಂದು ಬ್ರ್ಯಾಂಚ್ ಏನಿದೆ ಬಿಸ್ನೆಸ್ನ, ಕಾಮರ್ಸ್ ಅನ್ನೋದೇನು ಬ್ರ್ಯಾಂಚ್ ಇದೆ, ಸೊ ಅದ್ರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ now we are moving on to the industry. That means before that how we classify the business activities ಅನ್ನೋದನ್ನು ನೋಡೋಣ. Business activities may be classified into 2 broad categories. They are industry and commerce. So business activities ಅನ್ನು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಯಾವ್ದು ಅಂದರೆ ಇಂಡಸ್ಟ್ರಿ ಮತ್ತು ಕಾಮರ್ಸ್ ಅಂದ್ಬಿಟ್ಟು. ಸೊ ಫಸ್ಟ್ ಒಂದು ಬ್ರ್ಯಾಂಚ್ ಏನು ಅಂತಂದರೆ ಇಂಡಸ್ಟ್ರಿ. ಸೊ ಇವತ್ತು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಂಡಸ್ಟ್ರಿ ಅಂದರೆ ಏನು?
Industry refers to an economic activity concerned with the production of goods and services. So industry ಅಂದರೆ ಬೇರೆ ಏನಿಲ್ಲ, that is concerned with production of goods and services. Goods and services ಅನ್ನು ಪ್ರೊಡ್ಯೂಸ್ ಮಾಡೋ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಇಂಡಸ್ಟ್ರಿ, ಕೈಗಾರಿಕೆ ಅಂತ ಕರಿತೀವಿ. ಕೈಗಾರಿಕೆ ಮತ್ತು ವಾಣಿಜ್ಯ ಅಂತ. ಬಿಸ್ನೆಸ್ ಅಂದರೆ ವ್ಯವಹಾರ. ವ್ಯವಹಾರದ ಎರಡು ಮಜಲುಗಳು ಏನು ಅಂತ ಅಂದರೆ, ಒಂದು ಕೈಗಾರಿಕೆ, ಇನ್ನೊಂದು ವಾಣಿಜ್ಯ ಅಂದ್ಬಿಟ್ಟು. ಸೊ ಕೈಗಾರಿಕೆ ಅಂದರೆ ಏನು? ಇಂಡಸ್ಟ್ರಿ ಅಂದರೆ ಏನು? ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಕೈಗಾರಿಕೆ ಅಂತ ಕರಿತೀವಿ. ಸೊ ಇಂಡಸ್ಟ್ರಿ ರೆಫರ್ಸ್ ಟು ಎನ್ ಎಕನಾಮಿಕ್ ಆಕ್ಟಿವಿಟೀಸ್ ಕನ್ಸರ್ನ್ ವಿತ್ ದಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈ ಮೀನಿಂಗ್ ಬರೆದ್ರು ಓಕೆ. ಆರ್ ಅನದರ್ ಮೀನಿಂಗ್ ಇದೆ. ಇಂಡಸ್ಟ್ರಿ ರೆಫರ್ಸ್ ಟು ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ. ಇಟ್ ಇನ್ವಾಲ್ವ್ಸ್ ದಿ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್. ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಕನ್ವರ್ಷನ್ ಆಗುತ್ತೆ. ಏನು? ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡೋ ಪ್ರಕ್ರಿಯೆಗೆ ನಾವೇನಂತ ಕರೆಯೋದು? ಕೈಗಾರಿಕೆ ಅಂದ್ಬಿಟ್ಟು. ಸೊ ಇಂಡಸ್ಟ್ರಿನ ನಾವೇನಂತ ಕರಿತೀವಿ? ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ. ಇಟ್ ಇನ್ವಾಲ್ವ್ಸ್ ದಿ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್. ನಂಬರ್ ಆಫ್ ರಾ ಮೆಟೀರಿಯಲ್ಸ್ ಏನಿರುತ್ತೆ, ರಾ ಮೆಟೀರಿಯಲನ್ನು ನಾವು ಹಾಗೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ರಾ ಮೆಟೀರಿಯಲನ್ನು ನಾವು ಏನಾಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡೋದಕ್ಕೆ ಸಾಧ್ಯ ಅಂದರೆ, ರಾ ಮೆಟೀರಿಯಲ್ನ ಫಿನಿಶ್ಡ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಬೋದು. ಆ ರಾ ಮೆಟೀರಿಯಲನ್ನು ಫಿನಿಶ್ಡ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡೋ ಪ್ರೋಸೆಸ್ಗೆ ಅಥವಾ ಕನ್ವರ್ಟ್ ಮಾಡೋ ಆ್ಯಕ್ಟಿವಿಟಿಗೆ ನಾವೇನಂತ ಕರಿತೀವಿ? ಇಂಡಸ್ಟ್ರಿ. ಕೇಳ್ತಾ ಇರ್ತಾರೆ 1 ಮಾರ್ಕ್ ಅಥವಾ 2 ಮಾರ್ಕ್, ವಾಟ್ ಈಸ್ ಅನ್ ಇಂಡಸ್ಟ್ರಿ ಅಂತಂದರೆ ಇದೆರಡರಲ್ಲಿ ಯಾವುದಾದ್ರೂ ಒಂದು ಮೀನಿಂಗನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಟೈಪ್ಸ್ ಆಫ್ ಇಂಡಸ್ಟ್ರೀಸ್. Industries can be divided into 2 broad categories. ನಾನು ನಿಮ್ಗೆ ಹೇಳಿದ್ನಲ್ಲ 3 categories ಆ್ಯಕ್ಚುಲಿ. ಪ್ರೈಮರಿ ಇಂಡಸ್ಟ್ರೀಸ್, ಸೆಕೆಂಡರಿ ಇಂಡಸ್ಟ್ರೀಸ್, ಟರ್ಷಿಯರಿ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಬಟ್ ಆ ಟರ್ಷಿಯರಿ ಇಂಡಸ್ಟ್ರೀಸ್ ಅಥವಾ ಅದಕ್ಕೆ ಅನದರ್ ನೇಮ್ ಏನಂತ ಕರಿತೀವಿ ಅಂದರೆ ಸರ್ವಿಸ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಟರ್ಷಿಯರಿ ಇಂಡಸ್ಟ್ರಿ ಅಥವಾ ಸರ್ವಿಸ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಸೊ ಅದನ್ನು ಇನ್ ಡೀಟೇಲಾಗಿ ನೀವಿಲ್ಲಿ ಯಾವುದು ಬಿಸ್ನೆಸ್ ಸರ್ವಿಸ್ ಅಂತ ಏನು ಓದ್ತಿರಲ್ಲ ಅಲ್ಲಿ ಓದ್ತೀರ. ಆ್ಯಂಡ್ ದೆನ್ ಇದರಲ್ಲೇ ಆಕ್ಸಿಲರೀಸ್ ಟು ಟ್ರೇಡ್ ಅಂತಲೂ ಬರುತ್ತೆ. ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿ ಯಾವುದು ಟೈಪ್ಸ್ ಬರದೇ ಇರೋದ್ರಿಂದ ನಾನು ಜಸ್ಟ್ ಇದೆರಡು ಪಾಯಿಂಟ್ಸ್ ಬಗ್ಗೆ ಮಾತ್ರ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಷ್ಟು ತಿಳ್ಕೊಂಡ್ವಿ. ಪ್ರೈಮರಿ ಇಂಡಸ್ಟ್ರೀಸ್ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರೀಸ್. ಸೊ ಫಸ್ಟ್ ಒನ್ನು ಪ್ರೈಮರಿ ಇಂಡಸ್ಟ್ರೀಸ್. ಸೊ ಇಂಡಸ್ಟ್ರಿ ಅಂದರೆ ಗೊತ್ತಾಯಿತು ನಿಮಗೆ. ಇಂಡಸ್ಟ್ರಿ ಮೀನ್ಸ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಇಂಡಸ್ಟ್ರಿ ಅಂತ ಕರಿತೀವಿ. ಆ ಪ್ರೊಡ್ಯೂಸ್ ಮಾಡೋದು ಅಂದರೆ ಏನಂದರೆ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ಸ್. ರಾ ಮೆಟೀರಿಯಲ್ಸನ್ನು ಫಿನಿಶ್ಡ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವೇನಂತ ಕರೆಯೋದು? ಇಂಡಸ್ಟ್ರಿ ಅಂತ ಕರಿತೀವಿ. ಆ ಇಂಡಸ್ಟ್ರೀಸಲ್ಲಿ 2 ಟೈಪ್ಸು, 3 ಟೈಪ್ಸು. ಪ್ರೈಮರಿ ಇಂಡಸ್ಟ್ರೀಸ್, ಸೆಕೆಂಡರಿ ಇಂಡಸ್ಟ್ರಿ, ಟರ್ಷಿಯರಿ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಸೊ ಅದರಲ್ಲಿ ಫಸ್ಟ್ ಟೈಪ್ ಯಾವುದು ಅಂದರೆ ಪ್ರೈಮರಿ ಇಂಡಸ್ಟ್ರೀಸ್. ಏನು ಪ್ರೈಮರಿ ಇಂಡಸ್ಟ್ರೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರೈಮರಿ ಇಂಡಸ್ಟ್ರೀಸ್ ರೆಫರ್ ಟು ಇಂಡಸ್ಟ್ರೀಸ್ which are concerned with the production of goods mainly with the help of nature and application of human effort is less. ಅಂದರೆ ಇಂಡಸ್ಟ್ರೀಸ್ ಅಂದರೆ ಕಾಮನ್. ಗೂಡ್ಸನ್ನು ನಾವೇನು ಮಾಡ್ತಾ ಇದ್ದೀವಿ? ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋ ಪ್ರೋಸೆಸ್ಗೆ ನಾವೇನಂತ ಕರೆಯೋದು? ಇಂಡಸ್ಟ್ರಿ ಅಂತ ಕರಿತೀವಿ. ಪ್ರೈಮರಿ ಇಂಡಸ್ಟ್ರೀಸಲ್ಲೂ ಅಷ್ಟೇ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಬಟ್ ಮೇನ್ಲಿ ವಿತ್ ದ ಹೆಲ್ಪ್ ಆಫ್ ನೇಚರ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಹ್ಯೂಮನ್ ಎಫರ್ಟ್ ಈಸ್ ಲೆಸ್. ಸೊ ಯಾವ ಇಂಡಸ್ಟ್ರೀಸಲ್ಲಿ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋ ಪ್ರೋಸೆಸ್ಸಲ್ಲಿ ನೇಚರ್ ಕಾಂಟ್ರಿಬ್ಯೂಷನ್ನು ಜಾಸ್ತಿ ಇದ್ದು ಹ್ಯೂಮನ್ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ ಅಂತಂದರೆ ಆ ಥರ ಇಂಡಸ್ಟ್ರಿಗೆ ನಾವೇನಂತ ಕರಿತೀವಿ? ಪ್ರೈಮರಿ ಇಂಡಸ್ಟ್ರೀಸ್. ಸೊ ಇಲ್ಲೂ ಅಷ್ಟೇ ಪ್ರೈಮರಿ ಇಂಡಸ್ಟ್ರೀಸ್ನ ಅಲ್ಲೂ ಪ್ರೋಸೆಸ್ ಏನಂದರೆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋ ಪ್ರೋಸೆಸ್ಸಲ್ಲಿ ನೇಚರ್ ಕಾಂಟ್ರಿಬ್ಯೂಷನ್ ಈಸ್ ಮೋರ್ ದ್ಯಾನ್ ದಿ ಹ್ಯೂಮನ್ ಎಫರ್ಟ್. ಸೊ ಹ್ಯೂಮನ್ ಎಫರ್ಟ್ಗಿನ್ನ ನೇಚರ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದ್ದು, ನೇಚರಿಂದ ಕಾಂಟ್ರಿಬ್ಯೂಷನ್ನ ಜಾಸ್ತಿ ಇದ್ದು ಅಲ್ಲಿ ನಾವು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮೇಯ್ನ್ಲಿ ವಿತ್ ದಿ ಹೆಲ್ಪ್ ಆಫ್ ನೇಚರ್ ಅಂತ ಅಂದಾಗ, ಸೊ ಅದನ್ನು ನಾವೇನಂತ ಕರಿತೀವಿ? ಪ್ರೈಮರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಆ ಪ್ರೈಮರಿ ಇಂಡಸ್ಟ್ರೀಸನ್ನು ಅಗೈನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್
ಪ್ರೈಮರಿ ಇಂಡಸ್ಟ್ರೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಟೂ ಟೈಪ್ಸ್. ಯಾವುದು ಅಂದರೆ ಫಸ್ಟ್ ಒನ್ ಜೆನೆಟಿಕ್ ಇಂಡಸ್ಟ್ರೀಸ್. ಜೆನೆಟಿಕ್ ಇಂಡಸ್ಟ್ರಿ. ಆ ಜೆನೆಟಿಕ್ ಇಂಡಸ್ಟ್ರೀಸ್ ಅಂದರೆ ಏನು? These industries are engaged in breeding plants and animals with the object of earning profit from their sale. So genetic industries annella, these industries are concerned with or engaged in breeding of plants and animals. ಅನಿಮಲ್ಸು ಮತ್ತು ಪ್ಲಾಂಟ್ಸ್ನ ಬ್ರೀಡಿಂಗಲ್ಲಿ ತೊಡಗಿರ್ತಕ್ಕಂಥ ಇಂಡಸ್ಟ್ರೀಸ್ಗೆ ನಾವೇನಂತ ಕರಿತೀವಿ? ಜೆನೆಟಿಕ್ ಇಂಡಸ್ಟ್ರೀಸ್. ಆ್ಯಂಡ್ ಆ ಬ್ರೀಡಿಂಗಿಂದ ಏನು ಮಾಡ್ತಾರೆ ಅಂದರೆ ವಿತ್ ದಿ ಆಬ್ಜೆಕ್ಟ್ ಆಫ್ ಅರ್ನಿಂಗ್ ಪ್ರಾಫಿಟ್ಸ್ ಫ್ರಮ್ ದೇರ್ ಸೇಲ್. ಸೊ ಅನಿಮಲ್ ಬ್ರೀಡ್ ಮಾಡೋದ್ರಿಂದ ಆ ಮರಿಗಳನ್ನ ಅಂತ ಏನು ಕರಿತೀವಿ ಅದನ್ನು ಫ್ಯೂಚರಲ್ಲಿ ಸೇಲ್ ಮಾಡೋದ್ರ ಮುಖಾಂತರ ಪ್ರಾಫಿಟನ್ನು ಅರ್ನ್ ಮಾಡ್ತಕ್ಕಂಥದ್ದು. ಸೊ ಪ್ಲ್ಯಾಂಟ್ಸ್ ಬ್ರೀಡಿಂಗ್ ಮಾಡೋದ್ರಿಂದ ಆ ಪ್ಲ್ಯಾಂಟ್ಸನ್ನು ಇನ್ ಫ್ಯೂಚರಲ್ಲಿ ಸೇಲ್ ಮಾಡಿ ಪ್ರಾಫಿಟನ್ನು ಅರ್ನ್ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ಯಾಕೆ ನಾವು ಪ್ರೈಮರಿ ಇಂಡಸ್ಟ್ರೀಸ್ ಅಂತ, ಈ ಅನಿಮಲ್ ಬ್ರೀಡಿಂಗ್ ಇರ್ಬೋದು ಆ್ಯಂಡ್ ದೆನ್ ಪ್ಲ್ಯಾಂಟ್ ಬ್ರೀಡಿಂಗ್ ಇರ್ಬೋದು, ಅದರಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಮಲ್ಟಿಪ್ಲಿಕೇಶನ್ ಆಫ್ ಪ್ಲ್ಯಾಂಟ್ಸ್ ಅಂತ ಏನು ಕರಿತೀವಲ್ಲ, ಸೊ ಇದರಲ್ಲಿ ಹ್ಯೂಮನ್ ಎಫರ್ಟ್ ಯಾರ್ದು ಬೇಕಾಗಿರುತ್ತೆ? ನೇಚರ್ ಎಫರ್ಟ್ ಜಾಸ್ತಿ ಇರುತ್ತೆ ಅಥವಾ ನೇಚರ್ ಕಾಂಟ್ರಿಬ್ಯೂಷನ್ನು ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ಸ್ ಏನು? ನರ್ಸರಿ ಆ್ಯಂಡ್ ಕ್ಯಾಟಲ್ ಬ್ರೀಡಿಂಗ್. ಸೊ ಇದನ್ನು ನಾವೇನಂತ ಅಥವಾ ನೀವು ಪೌಲ್ಟ್ರಿ ಫಾರ್ಮಿಂಗ್ ಅಂತಲೂ ತಗೊಬೋದು ಒಂದು ಎಕ್ಸಾಂಪಲ್. ಸೊ 1 ಮಾರ್ಕಿಗೆ ಕೇಳ್ತಾ ಇರ್ತಾರೆ, ಗಿವ್ ಅನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಇಂಡಸ್ಟ್ರಿ ಅಂತ ಕೇಳಿದ್ರೆ ನರ್ಸರಿ ಅಂತನಾದ್ರೂ ಬರಿಬೋದು, ಆರ್ ಕ್ಯಾಟಲ್ ಬ್ರೀಡಿಂಗ್, ಆರ್ ಪೌಲ್ಟ್ರಿ ಫಾರ್ಮಿಂಗ್. ಸೊ ಇವೆಲ್ಲ ಏನು ಅಂತಂದರೆ ಎಕ್ಸಾಂಪಲ್ಸ್ ಫಾರ್ ಜೆನೆಟಿಕ್ ಇಂಡಸ್ಟ್ರೀಸ್. ಆಯ್ತಾ? ಜೆನೆಟಿಕ್ ಇಂಡಸ್ಟ್ರೀಸ್ ಅಂದರೆ ದಿಸ್ ಇಂಡಸ್ಟ್ರೀಸ್ ಎಂಗೇಜ್ಡ್ ಇನ್ ಬ್ರೀಡಿಂಗ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅದೇ ಪ್ರೈಮರಿ ಇಂಡಸ್ಟ್ರೀಸಲ್ಲಿ ಸೆಕೆಂಡ್ ಟೈಪ್ ಯಾವುದು? ಜೆನೆಟಿಕ್ ಇಂಡಸ್ಟ್ರಿ ಆಯಿತು. ಸೆಕೆಂಡ್ ಟೈಪ್ ಯಾವುದು ಅಂದರೆ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್. ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂದರೆ ಏನಂದರೆ ದೀಸ್ ಇಂಡಸ್ಟ್ರೀಸ್ ಆರ್ ಕನ್ಸರ್ನ್ಡ್ ವಿತ್ ದಿ ಎಕ್ಸ್ಟ್ರಾಕ್ಷನ್ ಆಫ್ ವೆಲ್ತ್ ಆರ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಫ್ರಮ್ ನ್ಯಾಚುರಲ್ ಸೋರ್ಸಸ್ ಲೈಕ್ ಸಾಯಿಲ್, ವಾಟರ್ ಎಟ್ಸೆಟ್ರಾ. ಸೊ ಯಾವ ಇಂಡಸ್ಟ್ರೀಸಲ್ಲಿ ಗೂಡ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಗೂಡ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಎಲ್ಲಿಂದ ಅಂದರೆ ಫ್ರಮ್ ದಿ ನ್ಯಾಚುರಲ್ ಸೋರ್ಸಸ್. ನ್ಯಾಚುರಲ್ ಸೋರ್ಸಸ್ಸಿಂದ ಗೂಡ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಥವಾ ನ್ಯಾಚುರಲ್ ಸೋರ್ಸಸ್ಸಿಂದ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಆ ಇಂಡಸ್ಟ್ರಿನ ನಾವೇನಂತ ಕರಿತೀವಿ? ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್. ಎಕ್ಸ್ಟ್ರಾಕ್ಷನ್ ಆಫ್ ಗೂಡ್ಸ್ ಫ್ರಮ್ ದಿ ನೇಚರ್ ಅಂತ. ಎಕ್ಸಾಂಪಲ್ಸ್ ಯಾವುದು? ಅಗ್ರಿಕಲ್ಚರ್, ಮೈನಿಂಗ್, ಫಿಶಿಂಗ್, ಹಂಟಿಂಗ್ ಎಟ್ಸೆಟ್ರಾ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಯಾವುದಕ್ಕೆ ಅಂದರೆ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್. ಅಂದರೆ ಇಲ್ಲಿ ನಮಗೆ ಮೇಯ್ನ್ ಏನು ಒಂದು ಸೋರ್ಸ್ ಯಾವುದು ಅಂತಂದರೆ ನ್ಯಾಚುರಲ್ ಸೋರ್ಸ್. ನೇಚರೇ ನಮಗೆ ಸೋರ್ಸಾಗಿ ಆ್ಯಕ್ಟ್ ಮಾಡುತ್ತೆ. ಅಗ್ರಿಕಲ್ಚರ್ಗೆ ನಮಗೇನು ಸೋರ್ಸ್ ಯಾವುದು? ಸಾಯಿಲ್. ಮೈನಿಂಗಿಗೇನು? ಸಾಯಿಲ್. ಫಿಶಿಂಗಿಗೆ ವಾಟರ್. ಈ ರೀತಿ ನ್ಯಾಚುರಲ್ ಸೋರ್ಸಸ್ಸಿಂದ ನಾವು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಥವಾ ನಾವು ಗೂಡ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆ ರೀತಿ ಇಂಡಸ್ಟ್ರೀಸ್ಗೆ ಏನಂತ ಕರಿತೀವಿ? ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್. ನೋಡಿ, ಜೆನೆಟಿಕ್ ಇಂಡಸ್ಟ್ರಿ ಮತ್ತು ಎಕ್ಸ್ಟ್ರಾಕ್ಟಿವ್ ಎರಡೂ ಇಂಡಸ್ಟ್ರೀಸಲ್ಲಿ ಹ್ಯೂಮನ್ ಎಫರ್ಟ್ಗಿನ್ನ ನೇಚರ್ ಕಾಂಟ್ರಿಬ್ಯೂಷನ್ ಏನಾಗಿದೆ? ಜಾಸ್ತಿ ಇದೆ. ಸೊ ಅದರಿಂದನೇ ಆ ಇಂಡಸ್ಟ್ರೀಸ್ನ ಏನಂತ ಕರಿತೀವಿ? ಪ್ರೈಮರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ 2 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಪ್ರೈಮರಿ ಇಂಡಸ್ಟ್ರೀಸ್. ಸೊ ನೆಕ್ಸ್ಟ್ ಟೈಪ್ ಆಫ್ ಇಂಡಸ್ಟ್ರಿ ಯಾವುದಂದರೆ ಸೆಕೆಂಡರಿ ಇಂಡಸ್ಟ್ರೀಸ್. ಸೆಕೆಂಡರಿ ಇಂಡಸ್ಟ್ರೀಸ್ ಅಂದರೆ ಏನು? ಸೆಕೆಂಡರಿ ಇಂಡಸ್ಟ್ರೀಸ್ refer to industries where human plays an important role than nature in the production of goods. ಎಲ್ಲಿ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋ ಪ್ರೊಸೆಸ್ಸಲ್ಲಿ ನೇಚರ್ ಎಫರ್ಟ್ಗಿನ್ನ ಹ್ಯೂಮನ್ ಎಫರ್ಟು ಜಾಸ್ತಿ ಇರುತ್ತೆ. ವೇರ್ ಹ್ಯೂಮನ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂತ ಕರಿತೀವಿ ರಾದರ್ ದನ್ ನೇಚರ್. ಸೊ ಆ ಇಂಡಸ್ಟ್ರೀಸನ್ನು ನಾವೇನಂತ ಕರಿತೀವಿ? ಸೆಕೆಂಡರಿ ಇಂಡಸ್ಟ್ರೀಸ್. ನೇಚರ್ ಎಫರ್ಟ್ ಜಾಸ್ತಿ ಇದೆ, ಹ್ಯೂಮನ್ ಎಫರ್ಟ್ ಕಡಿಮೆ ಇದೆ ಅಂತ ಅಂದರೆ ಪ್ರೈಮರಿ ಇಂಡಸ್ಟ್ರೀಸ್. ಹ್ಯೂಮನ್ ಎಫರ್ಟ್ ಜಾಸ್ತಿ ಇದೆ, ನೇಚರ್ಗಿನ್ನ ಹ್ಯೂಮನ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ಅಂದರೆ ಅದನ್ನು ನಾವೇನು ಕರಿತೀವಿ? ಸೆಕೆಂಡರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಸೆಕೆಂಡರಿ ಇಂಡಸ್ಟ್ರೀಸ್. ಈ ಸೆಕೆಂಡರಿ ಇಂಡಸ್ಟ್ರಿಯ ಟೈಪ್ಸ್ ಯಾವುದಿದೆ? 2 ಟೈಪ್ಸ್ ಆಫ್ ಸೆಕೆಂಡರಿ ಇಂಡಸ್ಟ್ರೀಸಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಒನ್
ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಸೆಕೆಂಡ್ ಒನ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಈಗ ಫಸ್ಟ್ ಒಂದು ತಿಳ್ಕೊಳ್ಳೋಣ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂದರೆ ಏನು. These industries are engaged in conversion of raw materials or semi-finished products into finished goods in their manufacturing process. ಸೊ ಯಾವ ಇಂಡಸ್ಟ್ರೀಸು ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ಅಥವಾ ಒಂದು ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ರಾ ಮೆಟೀರಿಯಲನ್ನು ಅಥವಾ ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಸನ್ನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ, ಆ ಇಂಡಸ್ಟ್ರೀಸನ್ನು ನಾವೇನಂತ ಕರಿತೀವಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಇದು ಸಿಮಿಲರ್ ಮೀನಿಂಗ್ ನೋಡಿ, ಇಂಡಸ್ಟ್ರಿಗೂ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೂ ಸಿಮಿಲರ್ ಮೀನಿಂಗ್ ಉಂಟು. ಇಂಡಸ್ಟ್ರಿ ಅಂತ ಬಂದಾಗೇನು ನಾವು ಎರಡನ್ನು ಬರಿಬೋದು, ಪ್ರೊಡಕ್ಷನ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಬರೆದ್ರೂ ಆಯಿತು, ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತ ಬರೆದ್ರೂ ಆಯಿತು. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂದರೆ ಎಕ್ಸಾಕ್ಟ್ ಇದನ್ನು ಬರೀಬೇಕು, ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಆರ್ ರಾ ಮೆಟೀರಿಯಲ್ಸ್ ಅಂದರೂ ಒಂದೇ, ಸೆಮಿ ಫಿನಿಶ್ಡ್ ಗೂಡ್ಸ್ ಅಂದರೂ ಒಂದೇ. ಸೊ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಅಥವಾ ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಇಂಟು ಫಿನಿಶ್ಡ್ ಗೂಡ್ಸ್, ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೀವಿ. ಆ ಪ್ರೋಸೆಸ್ಸನ್ನು ಪರ್ಫಾರ್ಮ್ ಮಾಡೋ ಇಂಡಸ್ಟ್ರಿಗೆ ನಾವೇನಂತ ಕರಿತೀವಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. Then manufacturing industries may be further classified into 4 types. ಈ ಕನ್ವರ್ಷನ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ರಾ ಮೆಟೀರಿಯಲ್ಸನ್ನು ಫಿನಿಶ್ಡ್ ಪ್ರಾಡಕ್ಟ್ಸ್ ಆಗಿ, ಆ ಪ್ರೋಸೆಸ್ ಮಾಡೋ ಇಂಡಸ್ಟ್ರಿಗೆ ನಾವು ಏನಂತ ಕರಿತೀವಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ಫರ್ದರ್ 4 ವಿಧಗಳಾಗಿ ವಿಂಗಡ ಮಾಡಿದ್ರು, 4 ಟೈಪ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ. ಫಸ್ಟ್ ಒನ್ ಏನು, ಅನಾಲಿಟಿಕಲ್ ಇಂಡಸ್ಟ್ರಿ. In this industry, one material is analyzed and many products are separated from that analyzed material. ಸೊ ಈ ಅನಾಲಿಟಿಕಲ್ ಇಂಡಸ್ಟ್ರೀಸಲ್ಲಿ ಏನಂದರೆ, ಒಂದು ರಾ ಮೆಟೀರಿಯಲನ್ನು ಅನಲೈಸ್ ಮಾಡ್ತಾರೆ, ಅನಲೈಸ್ ಮಾಡಿರೋ ಒಂದು ರಾ ಮೆಟೀರಿಯಲಿಂದ ನಂಬರ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸನ್ನು ಸಪ್ರೇಟ್ ಮಾಡ್ತಾರೆ. ದಟ್ ಮೀನ್ಸ್ ರಾ ಮೆಟೀರಿಯಲ್ಲು ಒಂದೇ, ಬಟ್ ಫಿನಿಶ್ಡ್ ಪ್ರಾಡಕ್ಟ್ಸು ಮೋರ್. So we are producing more finished products from one raw material. So ಒಂದು ರಾ ಮೆಟೀರಿಯಲನ್ನು ಉಪಯೋಗಿಸ್ಕೊಂಡು ನಂಬರ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ದಟ್ ಟೈಪ್ ಆಫ್ ಇಂಡಸ್ಟ್ರಿ ಇಸ್ ಕಾಲ್ಡ್ ಅನಾಲಿಟಿಕಲ್ ಇಂಡಸ್ಟ್ರಿ. ಎಕ್ಸಾಂಪಲ್ ಏನು, ಅನಾಲಿಟಿಕಲ್ ಇಂಡಸ್ಟ್ರಿಗೆ ಎಕ್ಸಾಂಪಲ್ ಏನಂದರೆ ಕ್ರೂಡ್ ಆಯಿಲ್ ಅಥವಾ ಆಯಿಲ್ ರಿಫೈನರಿ ಅಂತ ಕರಿತೀವಿ. ಕ್ರೂಡ್ ಆಯಿಲ್ ಅನ್ನೋದೇನು, ರಾ ಮೆಟೀರಿಯಲ್. ಆ ಕ್ರೂಡ್ ಆಯಿಲಿಂದ ನಾವೇನನ್ನು ಸಪ್ರೇಟ್ ಮಾಡ್ತೀವಿ ಅಥವಾ ಏನನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ, ಕ್ರೂಡ್ ಆಯಿಲ್ ಅನ್ನೋ ರಾ ಮೆಟೀರಿಯಲಿಂದ ಪೆಟ್ರೋಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಪೆಟ್ರೋಲನ್ನು ಸಪ್ರೇಟ್ ಮಾಡ್ತೀವಿ. ಕ್ರೂಡ್ ಆಯಿಲಿಂದನೇ ಡೀಸೆಲನ್ನು ಸಪ್ರೇಟ್ ಮಾಡ್ತೀವಿ, ಲ್ಯೂಬ್ರಿಕೆಂಟ್ ಆಯಿಲನ್ನು ಸಪ್ರೇಟ್ ಮಾಡ್ತೀವಿ. ಸೊ ಇದೆಲ್ಲ ಏನು ಅಂದರೆ ಫಿನಿಶ್ಡ್ ಪ್ರಾಡಕ್ಟ್ಸು, ಯಾವುದು, ಪೆಟ್ರೋಲು, ಡೀಸೆಲ್ಲು, ಲ್ಯೂಬ್ರಿಕೆಂಟ್ ಆಯಿಲ್. ಆದರೆ ಈ ಎಲ್ಲ ಪ್ರಾಡಕ್ಟ್ಸ್ಗೂ ರಾ ಮೆಟೀರಿಯಲ್ ಯಾವುದಂದರೆ ಕ್ರೂಡ್ ಆಯಿಲ್. ಒಂದು ರಾ ಮೆಟೀರಿಯಲನ್ನು ಅನಲೈಸ್ ಮಾಡಿ ಆ ಒಂದು ರಾ ಮೆಟೀರಿಯಲಿಂದ ನಂಬರ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಆ ಥರ ಇಂಡಸ್ಟ್ರೀಸ್ಗೆ ಏನಂತ ಕರಿತೀವಿ, ಅನಾಲಿಟಿಕಲ್ ಇಂಡಸ್ಟ್ರೀಸ್. ಎಕ್ಸಾಂಪಲು ಕ್ರೂಡ್ ಆಯಿಲು ಅಥವಾ ಆಯಿಲ್ ರಿಫೈನರಿ. ಸೆಕೆಂಡ್ ಟೈಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಯಾವುದಂದರೆ ಸಿಂಥೆಟಿಕ್ ಇಂಡಸ್ಟ್ರಿ. ಸೊ ಇದು ಅನಾಲಿಟಿಕಲ್ ಇಂಡಸ್ಟ್ರಿಗೆ ಆಪೋಸಿಟ್. ಹೇಗೆ ಅಂದರೆ, in this industry, many raw materials are combined together to make a new product. ಅನಾಲಿಟಿಕಲಲ್ಲಿ ಒಂದು ರಾ ಮೆಟೀರಿಯಲಿಂದ ನಂಬರ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಆದರೆ ಸಿಂಥೆಟಿಕಲ್ಲಿ ನಂಬರ್ ಆಫ್ ರಾ ಮೆಟೀರಿಯಲ್ಸಿಂದ ಒಂದು ಫಿನಿಶ್ಡ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ದಟ್ ಈಸ್ ಕಾಲ್ಡ್ ಸಿಂಥೆಟಿಕ್ ಇಂಡಸ್ಟ್ರಿ. ಸೊ ಯಾವುದು ಎಕ್ಸಾಂಪಲ್, ಯಾವುದು ಸಿಂಥೆಟಿಕ್ ಇಂಡಸ್ಟ್ರಿಗೆ, ಸಿಮೆಂಟ್ ಇಂಡಸ್ಟ್ರಿ. ಸೊ ಸಿಮೆಂಟ್ ಅನ್ನೋದು ಒಂದೇ ಒಂದು ಪ್ರಾಡಕ್ಟು, ಅಂದರೆ ಫಿನಿಶ್ಡ್ ಪ್ರಾಡಕ್ಟ್. ಆ ಒಂದು ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಂಬರ್ ಆಫ್ ರಾ ಮೆಟೀರಿಯಲ್ಸನ್ನು ಉಪಯೋಗಿಸ್ತೀವಿ. ಕೋಲು, ಜಿಪ್ಸಮ್ಮು, ಇದೆಲ್ಲ ನಾವೇನು ಮಾಡ್ತೀವಿ, ಅದೆಲ್ಲ ಏನು ರಾ ಮೆಟೀರಿಯಲ್ಸ್. ನಂಬರ್ ಆಫ್ ರಾ ಮೆಟೀರಿಯಲ್ಸನ್ನು ಯೂಸ್ ಮಾಡಿ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ದಟ್ ಈಸ್ ಕಾಲ್ಡ್ ಸಿಂಥೆಟಿಕ್ ಇಂಡಸ್ಟ್ರಿ. ನೆಕ್ಸ್ಟು ಪ್ರೋಸೆಸಿಂಗ್ ಇಂಡಸ್ಟ್ರಿ. ಥರ್ಡ್ ಒನ್ ಟೈಪ್ ಏನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂದರೆ ಪ್ರೋಸೆಸಿಂಗ್ ಇಂಡಸ್ಟ್ರಿ. ಇನ್ ದಿಸ್ ಇಂಡಸ್ಟ್ರಿ raw materials are processed through different stages of production to produce a new product. ಅಂದರೆ
ಯಾವ ಇಂಡಸ್ಟ್ರೀಸಲ್ಲಿ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಆಗೋದಕ್ಕೆ ರಾ ಮೆಟೀರಿಯಲ್ಸು ನಂಬರ್ ಆಫ್ ಸ್ಟೇಜಸ್ಸನ್ನು ಪಾಸ್ ಆಗಿ ಬರುತ್ತೆ, ಮೋರ್ ದ್ಯಾನ್ 2 ಪ್ರೋಸೆಸ್ ಆಗುತ್ತೆ, ಮೋರ್ ದ್ಯಾನ್ 2 ಸ್ಟೇಜಸ್ಸಲ್ಲಿ ರಾ ಮೆಟೀರಿಯಲು ಪ್ರೋಸೆಸ್ ಆಗಿಬಿಟ್ಟು ಫೈನಲಿ ಫಿನಿಷಡ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಥರ ಇಂಡಸ್ಟ್ರಿಗೆ ನಾವೇನಂತ ಕರಿತೀವಿ, ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ. ಎಕ್ಸಾಂಪಲ್ಸ್ ಯಾವುದು? ಶುಗರ್ ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿ. ಸೊ ಪೇಪರ್ ಅನ್ನೋದು ಫಿನಿಷಡ್ ಪ್ರಾಡಕ್ಟು. ಸೊ ಒಂದೇ ಒಂದು ಪ್ರೋಸೆಸ್ಸಲ್ಲಿ ಪೇಪರ್ ಆಗಿ ಕನ್ವರ್ಟ್ ಆಗಲ್ಲ. ಆ ರಾ ಮೆಟೀರಿಯಲ್ಲು ನಂಬರ್ ಆಫ್ ಸ್ಟೇಜಸ್ಸನ್ನು ಪಾಸ್ ಆದಮೇಲೆ ಫಿನಿಷಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ರೀತಿ ಯಾವ ಇಂಡಸ್ಟ್ರೀಸಲ್ಲಿ ಫಿನಿಷಡ್ ಪ್ರಾಡಕ್ಟ್ಸು ಪ್ರೊಡ್ಯೂಸ್ ಆಗೋದಕ್ಕೆ ನಂಬರ್ ಆಫ್ ಸ್ಟೇಜಸ್ಸನ್ನು ಪಾಸ್ ಆಗಿ ಬರುತ್ತೆ, ನಂಬರ್ ಆಫ್ ಸ್ಟೇಜಸ್ ಆಫ್ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡುತ್ತೆ, ಆ ಥರ ಇಂಡಸ್ಟ್ರೀಸ್ಗೆ ಏನಂತ ಕರಿತೀವಿ, ಪ್ರೊಸೆಸಿಂಗ್ ಇಂಡಸ್ಟ್ರಿ. ಲಾಸ್ಟು ಅಸೆಂಬ್ಲಿಂಗ್ ಇಂಡಸ್ಟ್ರಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯ 4th ಟೈಪ್ಸ್ ಯಾವುದಂದರೆ ಅಸೆಂಬ್ಲಿಂಗ್ ಇಂಡಸ್ಟ್ರಿ. ಅದರಲ್ಲಿ ಏನು ಮಾಡ್ತಾರೆ, ಇಟ್ ಅಸೆಂಬಲ್ಸ್ ಡಿಫರೆಂಟ್ ಕಾಂಪೊನೆಂಟ್ ಪಾರ್ಟ್ಸ್ ಟು ಮೇಕ್ ಅ ನ್ಯೂ ಪ್ರಾಡಕ್ಟ್. ಅಂದರೆ ನಂಬರ್ ಆಫ್ ಕಾಂಪೊನೆಂಟ್ ಪಾರ್ಟ್ಸನ್ನು ಯೂಸ್ ಮಾಡಿ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು. ಸೊ ಅದಕ್ಕೆ ಎಕ್ಸಾಂಪಲ್ ಏನು, ಆಟೋಮೊಬೈಲ್ಸ್ ಅಂತ ಕರಿತೀವಿ. ಈ ಕಾರ್ಸ್ ಇರ್ಬೋದು, ಬೈಕ್ಸ್ ಇರ್ಬೋದು. ಕಾರ್ ಅನ್ನೋದು ಫಿನಿಶ್ಡ್ ಪ್ರಾಡಕ್ಟ್. ಆದರೆ ಕಾರನ್ನು ನಾವು ಫಿನಿಶ್ಡ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಬೇಕಾದ್ರೆ ನಂಬರ್ ಆಫ್ ಕಾಂಪೊನೆಂಟ್ಸನ್ನು ನಾವೇನು ಮಾಡಬೇಕು, ಅದಕ್ಕೆ ಆ್ಯಡ್ ಮಾಡಬೇಕು, ಅಥವಾ ನಂಬರ್ ಆಫ್ ಕಾಂಪೊನೆಂಟ್ಸನ್ನು ಬ್ರಿಂಗಿಂಗ್ ಟುಗೆದರ್ ಅಥವಾ ಕಂಬೈನ್ ಮಾಡಿದಾಗ ಅದೇನಾಗುತ್ತೆ, ಹೊಸ ಒಂದು ನ್ಯೂ ಪ್ರಾಡಕ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಥರ ಇಂಡಸ್ಟ್ರೀಸ್ಗೆ ನಾವೇನಂತ ಕರಿತೀವಿ, ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್. ಎಕ್ಸಾಂಪಲ್ಸು ಆಟೋಮೊಬೈಲ್ಸ್ ಅಂತ ಬರೀಬೋದು, ಗೊತ್ತಾಯ್ತಲ್ಲ. ಸೊ ಇದಿಷ್ಟು 4 ಟೈಪ್ಸ್ ಯಾವುದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಯಾವುದು ಅಂದರೆ ಅನಾಲಿಟಿಕಲ್, ಸಿಂಥೆಟಿಕ್, ಪ್ರೊಸೆಸಿಂಗ್, ಅಸೆಂಬ್ಲಿಂಗ್ ಇಂಡಸ್ಟ್ರಿ. ಸೊ ಅದೇ ರೀತಿ ಸೆಕೆಂಡರಿ ಇಂಡಸ್ಟ್ರೀಸಲ್ಲಿ ಫಸ್ಟ್ ಒನ್ ಏನಾಯಿತು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಯಿತು. ಸೆಕೆಂಡ್ ಒನ್ ಯಾವುದು ಅಂತಂದರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ದಿ ಇಂಡಸ್ಟ್ರೀಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್, ಡ್ಯಾಮ್ಸ್, ಬ್ರಿಡ್ಜಸ್, ರೋಡ್ಸ್, ಎಟ್ಸೆಟ್ರಾ ಆರ್ ನೋನ್ ಆ್ಯಸ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. ಸೊ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸಲ್ಲಿ ಏನು ಮಾಡ್ತೀವಿ ಅಂದರೆ, ದೀಸ್ ಇಂಡಸ್ಟ್ರೀಸ್ ಆರ್ ಕನ್ಸರ್ನ್ ವಿತ್ ದಿ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ ಅಥವಾ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್, ಕನ್ಸ್ಟ್ರಕ್ಷನ್ ಆಫ್ ಬ್ರಿಡ್ಜಸ್, ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್. ಈ ಥರ ಇಂಡಸ್ಟ್ರೀಸ್ಗೆ ನಾವೇನಂತ ಕರಿತೀವಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಇದು ಇಂಡಸ್ಟ್ರಿ ಮತ್ತು ಇಂಡಸ್ಟ್ರಿಯ ಟೈಪ್ಸ್ ಅಂತ ಜಸ್ಟ್ ಒಂದು ಗ್ಲಾನ್ಸ್ ಕೊಟ್ಬಿಟ್ಟು ನೋಡಿ. ಇಂಡಸ್ಟ್ರೀಸಲ್ಲಿ ಮೇಯ್ನ್ಲಿ 2 ಟೈಪ್ಸ್, ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ. ಪ್ರೈಮರಿ ಇಂಡಸ್ಟ್ರೀಸಲ್ಲಿ 2 ಟೈಪ್ಸ್, ಜೆನೆಟಿಕ್ ಇಂಡಸ್ಟ್ರಿ, ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ. ಸೆಕೆಂಡರಿ ಇಂಡಸ್ಟ್ರೀಸಲ್ಲಿ ಅಗೇನ್ 2 ಟೈಪ್ಸ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲಿ 4 ಟೈಪ್ಸ್. ಯಾವುದ್ಯಾವುದು, ಅನಾಲಿಟಿಕಲ್ ಇಂಡಸ್ಟ್ರಿ, ಸಿಂಥೆಟಿಕ್ ಇಂಡಸ್ಟ್ರಿ, ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್. ಸೊ ಇದಿಷ್ಟು ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಇದಿಷ್ಟರಲ್ಲೂ ನಿಮಗೆ ಎಕ್ಸಾಂಪಲ್ಸ್ ಕೇಳ್ತಿರ್ತಾರೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಇಂಡಸ್ಟ್ರಿ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅನಾಲಿಟಿಕಲ್ ಇಂಡಸ್ಟ್ರಿ, ಸಿಂಥೆಟಿಕ್ ಇಂಡಸ್ಟ್ರಿ. ಗೊತ್ತಾಯ್ತಲ್ಲ, ಈ ರೀತಿ ವಿತ್ ಮೀನಿಂಗು ಮತ್ತು ಎಕ್ಸಾಂಪಲ್ಸನ್ನ ನೀಟಾಗಿ ನೋಡ್ಕೊಂಡು. ಸೊ ಇದಿಷ್ಟು ಫಸ್ಟ್ ಬ್ರಾಂಚ್ ಆಫ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋದು. ಬಿಸ್ನೆಸ್ಸಲ್ಲಿ 2 ಬ್ರಾಂಚಸ್, ಇಂಡಸ್ಟ್ರಿ ಮತ್ತು ಕಾಮರ್ಸ್. ಇಂಡಸ್ಟ್ರಿ ಬಗ್ಗೆ ಇವತ್ತು ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅನದರ್ ಬ್ರಾಂಚ್ ಇದೆಯಲ್ಲ, ಕಾಮರ್ಸು. ಕಾಮರ್ಸ್ ಅಂದರೆ ಏನು, ಅದರಲ್ಲಿ ಬರ್ತಕ್ಕಂಥ ಬ್ರಾಂಚಸ್ ಏನೇನು ಅದನ್ನು ತಿಳ್ಕೊಳ್ಳೋಣ.